Given that the events A and B are such that P of A is half, P of A union B is 3/5 and P of P is P, find P if they are ಯಾವುದು A and B are mutually exclusive ಇಲ್ಲ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್. ಮತ್ತೆ ಇಂಡಿಪೆಂಡೆಂಟ್ ಮತ್ತೊಂದು ಪ್ರಶ್ನೆ ಇದು. ಮೊದಲಿದ್ದ ಗಿವನ್ ಬರ್ಕೊಳ್ಳೋಣ. ಇಲ್ಲಿ ಪುಟ್ಟು ಪ್ರಶ್ನೆ, ಗಿವನ್ ಏನು ಬೇಕಾಗಿಲ್ಲ, ನಾನು ಸುಮ್ಮನೆ ಬರೀತಾ ಇದ್ದೇನೆ. ನೀವು ಎಕ್ಸಾಮಲ್ಲಿ ಏನು ಬರೆಯೋಕೆ ಹೋಗ್ಬೇಡಿ. ಸೊ 3/5 ಇದು, ಮತ್ತಿದು P of B is equal to P which is an unknown. ಸೊ ಎರಡು ಕಂಡೀಷನ್ ಇದೆ. ಸೊ ಮೊದಲೇ ಕಂಡೀಷನ್ನು is A and B are mutually exclusive. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೇನೋ ಎಲ್ಲಿ ನೋಡಿದ್ದೀವಿ ಇದನ್ನ? ಹೌದು, 11ನೇ ಕ್ಲಾಸಲ್ಲಿ. ಕಂಡೀಷನ್ ಏನು ಬರುತ್ತೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದಾಗ? ಎಲ್ಲಿದೆ? ಏನು ಬರುತ್ತೆ? ದೇರ್ ಇಸ್ ನೋ ಕಾಮನ್ ಎಲಿಮೆಂಟ್ ಅಂತ ಹೇಳ್ತು ಅಂತ ಹೇಳಿದ್ರೆ P of A ಯೂನಿಯನ್ B is P of A plus P of B. P of A union B ಏನು ಬರ್ತಾ ಇದೆ? 3/5 is equal to P of A is half and P of P is P. So P of P is equal to P of B, not P. So ಇಲ್ಲ ಅಂದರೆ P is equal to 3/5 minus half which is equal to 1/10. ಸರಿನಾ? ಇವಾಗ A and B are ಇಂಡಿಪೆಂಡೆಂಟ್. ಈ ಥರ ಇದ್ದಾಗ ಎಂಥ ಫಾರ್ಮುಲಾ ಉಪಯೋಗಿಸ್ಬೋದು ನಾವು? ಇಂಡಿಪೆಂಡೆಂಟ್ ಎಲ್ಲಿ ನೋಡಿದ್ದೀವಿ? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳಿದ್ರೆ P of F given E is equal to P of F itself. ಆಗಿರಬೇಕಾದ್ರೆ P of E intersect F is equal to P of E into P of F. ಆ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ ಅಲ್ವಾ? ಸೊ P of A intersect P is P of A into ಅಡಿಷನ್ ಅಲ್ಲ, P of P. ಸೊ ಈ ಥರ ಇರಬೇಕಾದ್ರೆ ನಮ್ಮ P of A intersect P ವಿಲ್ ಬಿ ಈಕ್ವಲ್ ಟು ಎಂಥದ್ದಿದು? P/2 ಅಲ್ವಾ? ಅಂದರೆ P of A intersect B ಗೊತ್ತಿಲ್ವಲ್ಲ ನಮಗೆ. ತಿರ್ಗಾ ಗಿವನ್ಗೆ ಹೋಗಿ ನಮ್ಗೆ P of A ಯೂನಿಯನ್ B ಗೊತ್ತಿದೆ. ನೋಡೋಣ ಅದನ್ನು ಉಪಯೋಗಿಸೋಣ ಇವಾಗ. P of A ಯೂನಿಯನ್ B ಗೊತ್ತಿದೆ ವಿಚ್ ಇಸ್ ಈಕ್ವಲ್ ಟು P of A ಪ್ಲಸ್ P of B ಮೈನಸ್ P of A intersect P. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ದೇ ಆರ್ ಇಂಡಿಪೆಂಡೆಂಟ್, ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಹಾಗಾಗಿ ಇದನ್ನು ಈ ಟರ್ಮು ಬರುತ್ತೆ. ಸೊ ಇದು ಎಷ್ಟಿದು? 3/5 ಅಲ್ವಾ ಇದು? ಮತ್ತಿದು ಹಾಫು, ಇದನ್ನು P ಅಂತ ಕರಿತಾ ಇದ್ದೀವಿ. P of A intersect P ಏನು? P/2 ಇದೆ ಅಷ್ಟೇ. ಇನ್ನು ಸಿಂಪ್ಲಿಫೈ ಮಾಡಿ. ಇವೆರಡು 10 ಬರುತ್ತೆ, 1/10 ಬರುತ್ತಿದ್ದು. ಇವೆರಡು ಸಪ್ರಾಕ್ಟ್ ಮಾಡಿಸಿದ್ರೆ P/2 ಬರುತ್ತೆ. therefore P is equal to 1/5. ಸರಿನಾ? ಸೊ ಇದೇ ನಿಮ್ಮ ಉತ್ತರ.